ನಿಮಗೆಲ್ಲ ಗೊತ್ತಿರಬೇಕು ಡ್ರೋನ್ ದಾಳಿ ಮಾಡುತ್ತಾ ಅಂತೇಳಿ. ಡ್ರೋನ್ ದಾಳಿ ಮಾಡೋದಿಲ್ಲ, ಡ್ರೋನಲ್ಲಿ ಸೆಲ್ಗಳನ್ನು ಹೊತ್ತುಕೊಂಡು ಬರುತ್ತೆ, ಡ್ರೋನ್ ಮೂಲಕ ಬಂದು ದಾಳಿಯನ್ನು ಮಾಡಲಾಗುತ್ತೆ. ಗಡಿಯಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ ಪಾಕಿಸ್ತಾನದಿಂದ. ಈ ಮಧ್ಯೆ ಯಾವಾಗ ಕದನ ವಿರಾಮ ಉಲ್ಲಂಘನೆ ಆಗುತ್ತೋ ಆವಾಗ ಭಾರತ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಗುಜರಾತ್ನಲ್ಲಿ ಬ್ಲಾಕ್ಔಟ್ ಆಗಿರೋದು, ಗುಜರಾತ್ನ ಗಡಿಭಾಗದ ಜಿಲ್ಲೆಗಳಲ್ಲಿ ಸಂಪೂರ್ಣ ಬ್ಲಾಕ್ಔಟ್. ಪಾಟ್ನಾದ ಸಂತಾಲ್ಪುರದ ಜನ ಯಾವುದೇ ಕಾರಣಕ್ಕೂ ಆಚೆ ಬರಬೇಡಿ, ರೂಮರ್ಸ್ಗಳಿಗೆ ಕಿವಿ ಕೊಡಬೇಡಿ, ಗುಜರಾತ್ನ CMOದಿಂದ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದನ್ನ ಮಾತ್ರ ಫಾಲೋ ಮಾಡಿ ಅಂತ ಹೇಳಿ ಸೂಚನೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಗುಜರಾತ್ನ ಗಡಿ ಭಾಗದಲ್ಲಿ ಗ್ರಾಮಗಳಲ್ಲಿ ಗಡಿಗೆ ಹೊಂದ್ಕೊಂಡಂತೆ ಇರುವಂತಹ ಊರು ಇವೆಲ್ಲಗಳಲ್ಲಿಯೂ ಕೂಡ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಆಗ್ತಾ ಇದೆ. ವೀಕ್ಷಕರೇ, ಕೆಲವೇ ಕ್ಷಣಗಳಲ್ಲಿ ನಿಮಗೆ ರಜೌರಿಯಲ್ಲಿ ಮತ್ತೊಮ್ಮೆ ಡ್ರೋನ್ ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ರಜೌರಿಯ ವಿಡಿಯೋ ನಿಮಗೆ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ನಮ್ಮೊಂದಿಗೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಮಾತಾಡೋದಕ್ಕೆ ಅಂತೇಳಿ ಈಗ ಜಾಯ್ನ್ ಆಗಿದ್ದಾರೆ. ಬ್ರಿಗೇಡಿಯರ್ ಅವರು ರವಿ ಮುನಿಸ್ವಾಮಿ ಅವರು, ನಿಮಗೆ ಗೊತ್ತಿರಬೇಕು. ಬ್ರಿಗೇಡಿಯರ್ ಈಗ ಕೇಳ್ತಾ ಇದ್ಯಾ? ಇವಾಗ ಕೇಳ್ತಾ ಇದ್ಯಾ? ಇಲ್ಲ, ಜೋರಾಗಿ ಕೇಳಿಸ್ತಾ ಇಲ್ಲ. ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಸ್ವಲ್ಪ ಡೌನ್ ಆಯ್ತು. ಓಕೆ, ಈಗ ಬ್ರಿಗೇಡಿಯರ್ ಇಲ್ಲ, ಈಗಲೂ ಸಮಸ್ಯೆ ಆಗ್ತಾನೆ ಇದೆಯಾ? ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಕೇಳಿಸ್ತಾ ಇಲ್ಲ. ಓಕೆ ಬ್ರಿಗೇಡಿಯರ್, ಈಗ ನೋಡಿ, ಒಂದು ಕಡೆಯಿಂದ ಡ್ರೋನ್ ದಾಳಿಗಳು ನಿರಂತರವಾಗಿ ಮಾಡಲಾಗ್ತಾ ಇದೆ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ಡ್ರೋನ್ ಅಟ್ಯಾಕ್ ಯಾವ ರೀತಿಗೆ ಆಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಡ್ರೋನ್ ಅಂದ್ರೆ ಒಂದು ಸಣ್ಣ ವಿಮಾನ ತರ ಅದು. ಅವರು ಪೈಲಟಿಂಗ್ ಮಾಡ್ತಾರೆ. ನಮ್ಗೆ ಈ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಡ್ರೋನ್ಸ್, ಸಮಥಿಂಗ್ ಸಿಮಿಲರ್ ಟು ಅದೇ ತರ ಇರೋದು, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದಲ್ಲಿ ಗ್ರೆನೇಡ್ಗಳು ಇಲ್ಲ ಎಕ್ಸ್ಪ್ಲೋಸಿವ್ಸ್ ಎಲ್ಲ ತುಂಬಿಸ್ಕೊಂಡು ಬಂದು ಕೆಳಗಡೆ ಬೀಳುತ್ತೆ. ಸೂಸೈಡ್ ಅಲ್ಲಿ ಮಾಡ್ತಾರೆ. ಅದು ಒನ್ ಟೈಮ್ ಯೂಸು. ಬಂದು ಹಾರ್ಕೊಂಡು ಬಂದು ಅವ್ರ ಟಾರ್ಗೆಟ್ ಮೇಲೆ ಅವ್ರು ಮಾನಿಟರ್ ಮಾಡ್ತಿರ್ತಾರೆ ಹಿಂದ್ಗಡೆ. ಯಾವ ರೀತಿಯಾಗಿ ಇದಾಕೊಂಡು ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ. ಎಲ್ಲದ್ರಲ್ಲೂ ಕ್ಯಾಮ್ರಾ ಫಿಕ್ಸ್ ಆಗಿರ್ಬೇಕಂತ ಅಂತ ಏನಿಲ್ಲ. ಯಾವ್ದಾದ್ರು ಕೆಲವೊಂದ್ರಲ್ಲಿ ಇದು ಮಾಡ್ಕೊಂಡು ಒಂದು ಗ್ರೂಪ್ ಇದಕ್ಕೆ ಅದು ಒಂಥರ ಪೈಲಟ್ ಅಂತ ಇಟ್ಕೊಂಡು ಅದನ್ನೇ ಟ್ರ್ಯಾಕ್ ಮಾಡ್ಬೋದು. ಇಲ್ಲ ಎಲ್ಲದ್ರಲ್ಲೂ ಕ್ಯಾಮ್ರಾ ಇರ್ಬೋದು. ಅದು ಬಂದು ಒಂದು ಸ್ಪೆಸಿಫಿಕ್ ಟಾರ್ಗೆಟ್, ಅಂದ್ರೆ ಒಂದು ಮಿಲಿಟರಿ ಟಾರ್ಗೆಟ್ ಆಗಿರ್ಬೋದು, ಇಲ್ಲ ಸಿವಿಲಿಯನ್ ಟಾರ್ಗೆಟ್ ಆಗಿರ್ಬೋದು, ಯಾರ್ದಾಗಿರೋ ಆಗಿರ್ಬೋದು. ಈಗಾಗ್ಲೇ ನಿಮಗ್ ಗೊತ್ತಿರಬೇಕು, ವೀಕ್ಷಕರು ಸಾಕಷ್ಟು ಜನ ನೋಡ್ತಿರ್ತಾರೆ. ಪೂಂಚು ರಜೌರಿ ಕಡೆಗೆಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಗಾಯಗೊಂಡಿದ್ದಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, ಇದನ್ನೇ ಮತ್ತೆ ಅಧಿಕ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಪಾಕಿಸ್ತಾನದ ಒಂದು ಉದ್ದೇಶ. ಏನಾಗಿದೆ ಅಂದ್ರೆ, ಈಗ 7ನೇ ತಾರೀಕು ನಡೆದಿರೋದು ನಿಮ್ಗೆ ಗೊತ್ತಿರ್ಬೇಕು, 9 ಕಡೆ ದಾಳಿ ಆಗಿದೆ ಅನ್ಬಿಟ್ಟು. ನಮ್ಮ ಭಾರತ ಏನಾಗಿದೆ ಅಂದ್ರೆ, ನಮ್ಮ ಗುರಿ ಬರೀ ಈ ಭಯೋತ್ಪಾದಕರು ಮಾತ್ರ ಅಂತ ಹೇಳ್ಬಿಟ್ಟು ಇದ್ರೇನು ಪಾಕಿಸ್ತಾನವರು ಈ ಡ್ರೋನ್ ಅಟ್ಯಾಕ್ ಮತ್ತೆ ಸಾಕಷ್ಟು ಕಡೆ ಮಾಡಿದ್ರು. ಅದರಿಂದ ಪ್ರತ್ಯುತ್ತರವಾಗಿ ಭಾರತ ರಾವಲ್ಪಿಂಡಿ, ಸಿಯಾಲ್ಕೋಟ್, ಲಾಹೋರ್ ಮತ್ತೆ ಕರಾಚಿ ಮೇಲೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ದಾಳಿ ಆಯ್ತು. ಮತ್ತೆ ಅವರು ಇದೇ ಹೇಳಿದ್ರು. ನಮ್ಮ ಸರ್ ಒಂದೇ ನಿಮಿಷ ವಾಪಸ್ ಬರ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಸಾಲ ಕೊಡೋದಕ್ಕೆ IMF ಒಪ್ಕೊಂಡಿಲ್ಲ, ದುಡ್ಡನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕಾಗೋದಿಲ್ಲ ಅಂತ. ಇನ್ನು ಈ ಕಡೆ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಭಾರತವು ಮನವಿಯನ್ನ ಮಾಡಿಕೊಂಡಿದೆ. IMF ಔಟಿಂಗ್ನಿಂದ ದೂರ ಉಳಿದಿದೆ ಭಾರತ. ಪಾಕಿಸ್ತಾನಕ್ಕೆ IMF ಸಾಲ ನೀಡೋದಕ್ಕೆ ಭಾರತ ವಿರೋಧವನ್ನ ವ್ಯಕ್ತಪಡಿಸಿದೆ. ಈ ದುಡ್ಡನ್ನ ಪಾಕಿಸ್ತಾನ ಭಯೋತ್ಪಾದನೆಗೆ ಬಳಸುತ್ತೆ, ದೇಶದ ಉದ್ಧಾರಕ್ಕಲ್ಲ. ಯಾವುದೇ ಕಾರಣಕ್ಕೂ ಸಾಲ ಕೊಡಬಾರದು ಅಂತ ಹೇಳಿ ಭಾರತ ಮನವಿಯನ್ನ ಮಾಡಿಕೊಂಡಿದೆ IMFಗೆ. ಇನ್ನು ಸಾಲ ಕೊಡುವ ವಿಚಾರಕ್ಕೆ ಭಾರತ ವಿರೋಧವನ್ನ ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸಾಲ ಕೊಡಕೂಡದು ಅಂತ ಮನವಿಯನ್ನ ಮಾಡಿಕೊಂಡಿದೆ. ಭಾರತ ಮನವಿಯನ್ನ ಮಾಡಿಕೊಂಡಿದೆ. ಒಂದು ವೇಳೆ ಏನಾದರೂ
ಪಾಕಿಸ್ತಾನಕ್ಕೆ ಸಾಲ ಕೊಡಬಾರ್ದು, ಕೊಟ್ರೆ ಏನಾಗ್ಬೋದು, ಸಾಲ ಕೊಡದೇ ಇದ್ರೆ ಏನಾಗ್ಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ये सारे तबाह करने लगे ड्रोन और ड्रोन तबाह करने के टेंशन ना करो, वीडियो बना लेना। ड्रोन तबाह करने के लिए हमने छोड़ी। ಫೈನ್ ಬ್ರಿಗೇಡಿಯರ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಮ್ಮ ಕೊಲೀಗ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದೀವಿ ಡ್ರೋನ್ ಅಟ್ಯಾಕ್ ಕಂಟಿನ್ಯೂ ಆಗಿ ಆಗ್ತಾ ಇದೆ. ಎಲ್ಲೆಲ್ಲಿ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ ಅವುಗಳನ್ನ ಹೊಡೆದುರುಳಿಸುವಂತಹ ಕೆಲಸ ಈಗ ಭಾರತೀಯ ಸೇನೆಯಿಂದ ಯಶಸ್ವಿಯಾಗಿ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನ ನೀಡಬಹುದಾ? ये सारे तबाह करने लगे ಫೈನ್ ರಂಜಿತ್, ನಿಮ್ಮನ್ನು ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ಗಡಿಯುದ್ದಕ್ಕೂ ಡ್ರೋನ್ ದಾಳಿಗಳು ಆಗ್ತಾ ಇರೋದ್ರಿಂದ ಅವುಗಳನ್ನ ಯಶಸ್ವಿಯಾಗಿ ನಾಶಪಡಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಆಕ್ಟಿವ್ ಆಗಿದೆ. ಈ ಮಧ್ಯೆ IMFಗೆ ಭಾರತ ಮನವಿಯನ್ನ ಮಾಡಿಕೊಂಡಿದೆ, ಪಾಕಿಸ್ತಾನಕ್ಕೆ ಸಾಲ ಕೊಡಬೇಡಿ ಅಂತ. ಪಾಕಿಸ್ತಾನ್ 2 ದಿನಕ್ಕೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಬಂದಿದೆ. ಮತ್ತೆ ದೊಡ್ಡದಾಗಿ ಮಾತಾಡ್ತಾನ ಯಾರೋ ಒಬ್ಬ ಮಿನಿಸ್ಟರ್ ಹೇಳ್ತಾ ಇದ್ದ, ನಮ್ಮಲ್ಲಿ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ, ಎಲ್ಲ ಇದೆ, ಇವುಗಳನ್ನ ನಾವು ಪೂಜೆ ಮಾಡೋದಕ್ಕೆ ಇಟ್ಟಿಲ್ಲ ಅಂತ. ಇವ್ರ ಹಣೆ ಬರ 2 ದಿನಕ್ಕೆ ಗೊತ್ತಾಯ್ತು. ಪಂಜಾಬ್ನ ಫಿರೋಜ್ಪುರ್ನಲ್ಲಿ ಡ್ರೋನ್ ಅನ್ನ ಧ್ವಂಸಗೊಳಿಸುವಂತ ಕೆಲಸ ಆಗಿದೆ. ಪಾಕಿಸ್ತಾನದ ಡ್ರೋನ್ ನೆಲಕ್ಕಪ್ಪಳಿಸಿದೆ. ಡ್ರೋನ್ ನೆಲಕ್ಕಪ್ಪಳಿಸಿ ಅಲ್ಲಿದ್ದಂಥ 3 ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ನಡೆದಂಥ ಘಟನೆ ಇದು. ರಂಜಿತ್, ಪಾಕಿಸ್ತಾನದಿಂದ ಬರ್ತಾ ಇರುವಂಥ ಡ್ರೋನ್ಗಳು ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ ಜಮ್ಮು, ಶ್ರೀನಗರ, ಪಂಜಾಬ್ನ ಭಾಗದಲ್ಲಿ. ಈಗ ಈ ಡ್ರೋನ್ ಅನ್ನ ದಾಳಿಯನ್ನ ತಡೆದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಆಗಿದೆ. ಅದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅದನ್ನ ಹೊಡೆದುರುಳಿಸುವಂತ ಕೆಲಸಗಳು ಆಗ್ತಾ ಇದೆ. ಆದ್ರೆ ಅಲ್ಲಿನ ಸಿವಿಲಿಯನ್ಸ್ಗಳ ರಕ್ಷಣೆಗೋಸ್ಕರ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ? ನೀವು ಕೂಡ ಡೇ 1 ಇಂದ ಅಲ್ಲಿಂದನೇ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ. ಇಂಥ ಒಂದು ಸಂದರ್ಭ ಬಂದು ಒದಗುತ್ತೆ ಅಂತೇಳಿ ಅಲ್ಲಿನ ಅಧಿಕಾರಿಗಳಿಗೆ, ಸ್ಥಳೀಯ ಆಡಳಿತಕ್ಕೆ ಗೊತ್ತಿತ್ತು. ಹಾಗಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದಾರೆ, ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಏನೆಲ್ಲ ಕೊಟ್ಟಿದ್ದಾರೆ? ಪಾಕಿಸ್ತಾನದ ಸುಧಾರಿತ ಡ್ರೋನ್ಗಳು ಸುಮಾರು 5ರಿಂದ 10 kgಯಷ್ಟು ಸ್ಫೋಟಕಗಳನ್ನು ಹೊತ್ತು ಸಾಗುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಡ್ರೋನ್ ಸಿಸ್ಟಮನ್ನು ಪಾಕಿಸ್ತಾನ ಸೇನೆ ಹೊಂದಿದೆ. ಹಾಗಾಗಿ ಈ ಡ್ರೋನ್ಗಳಿಗೆ ಲೊಕೇಶನನ್ನು ಸೆಟ್ ಮಾಡಿ ಈ ಸ್ಫೋಟಕಗಳನ್ನು ಅದಕ್ಕೆ ತುಂಬಿಕೊಂಡು ಈ ಡ್ರೋನ್ಗಳ ಮೂಲಕ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಇವರು ಮೊದಲೇ ಸೆಟ್ ಮಾಡಿದಂತಹ ಸ್ಥಳಗಳ ಮೇಲೆ ದಾಳಿ ಮಾಡುವಂತಹ ಹುನ್ನಾರ ಪಾಕಿಸ್ತಾನದಾಗಿದೆ. ಅದು ಕೆಲವು ಏರ್ಪೋರ್ಟ್ಗಳಾಗಿರ್ಬೋದು, ಅಥವಾ ಕೆಲವು ಆರ್ಮಿ ಡಿಫೆನ್ಸ್ ಕ್ವಾರ್ಟರ್ಸ್ಗಳಾಗಿರ್ಬೋದು, ಅಥವಾ ಕೆಲವು ಪ್ರಮುಖವಾದಂಥ ಸೂಕ್ಷ್ಮ ಸ್ಥಳಗಳನ್ನು ಇವರು ಮೊದಲೇ ಗುರಿ ಮಾಡಿ ಅಲ್ಲಿ ಸ್ಫೋಟ ಮಾಡೋದಕ್ಕೆ ಸುಮಾರು 100 ಡ್ರೋನ್ಗಳನ್ನು ಪಾಕಿಸ್ತಾನ ಸೇನೆ ರಾಜಸ್ಥಾನ ಸೇರಿದಂತೆ, ಪಂಜಾಬ್ನ ಅಮೃತಸರ ಸೇರಿದಂತೆ, ಜಮ್ಮು ಕಾಶ್ಮೀರ ಸೇರಿದಂತೆ ಶ್ರೀನಗರದ ಕೆಲವು ಆರ್ಮಿ ಹೆಡ್ ಕ್ವಾರ್ಟರ್ಸ್ಗಳನ್ನು ಟಾರ್ಗೆಟ್ ಮಾಡಿ ಇವರು ಡ್ರೋನನ್ನು ಹಾರಿಸಿದ್ರು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಧ್ವಂಸ ಮಾಡಿದೆ. ನೀವು ಕೇಳಿದ ಪ್ರಶ್ನೆ, ಈ ಡ್ರೋನ್ ದಾಳಿಯಾದಾಗ ಮುನ್ನೆಚ್ಚರಿಕಾ ಕ್ರಮವಾಗಿ ಏನು ಮಾಡ್ತಾರೆ ಅನ್ನೋದು. ಒಂದು, ರಾಡಾರ್ ಸಿಸ್ಟಮನ್ನು ಈ ಡ್ರೋನ್ ದಾಟಿದ ತಕ್ಷಣ ಅಲರ್ಟ್ ಮೆಸೇಜ್ ಬರುತ್ತೆ. ಆಗ ನಮ್ಮ ರಂಜಿತ್ ಆಗಿ ಸಂಪರ್ಕದಲ್ಲೇ ಪಾಕಿಸ್ತಾನಕ್ಕೆ ಡಬಲ್ ಶಾಕ್ ಆಗಿದೆ. ಈಗ ಬಲೂಚ್ ಕೂಡ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ಮೇಲೆ. ಕ್ವೆಟ್ಟಾ, ಪಂಜ್ಗರ್, ಟರ್ಬಟ್ ನಲ್ಲಿ ಸೈನಿಕರ ಮೇಲೆ BLA ದಾಳಿಯನ್ನ ಮಾಡಿದೆ. ಬಲೂಚ್ ಲಿಬರೇಷನ್ ಆರ್ಮಿಯಿಂದಲೂ ಕೂಡ ನಿರಂತರವಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ. 1947ರಲ್ಲಿ ಪಾಕಿಸ್ತಾನ ಬಲೂಚಿಸ್ತಾನವನ್ನ ತನ್ನದು ಅಂತೇಳಿ ಸೇರಿಸ್ಕೊಳ್ತು. ಅದಾದ ಬಳಿಕ ಪಾಕಿಸ್ತಾನದ ನರಿಬುದ್ಧಿಯನ್ನ ಕಂಡಂತ ಬಲೂಚಿಸ್ತಾನ್, ನಮಗಿವ್ರ ಸವಾಸ ಬೇಡ, ನಮ್ಮನ್ನ ಪಾಕಿಸ್ತಾನದಿಂದ ಕೈ ಬಿಟ್ಬಿಡಿ ಅಂತೇಳಿ ಬಹಳ ದಿನಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿತ್ತು. ಆದ್ರೆ ಪಾಕಿಸ್ತಾನದ ನರಿಬುದ್ಧಿ ಸೈನಿಕರನ್ನ ಬಿಟ್ಟು ಬಲೂಚಿಸ್ತಾನದಲ್ಲಿ ಸೈನಿಕರ ಕೈ ವಶದಲ್ಲಿರುವಂತೆ ಮಾಡಿತ್ತು.
ಸೈನಿಕರನ್ನ ಬಿಡ್ತೀರಾ ಅಂತೇಳಿ BLA ಕಳೆದ 1-2 ತಿಂಗಳಿನಿಂದ ಈ ಹಿಂದೆ ಕೂಡ ಅಟ್ಯಾಕ್ ಆಗಿತ್ತು. ಆದರೆ ನೇರವಾಗಿ ಬಲೂಚಿಸ್ತಾನದ BLA ಅಟ್ಯಾಕ್ ಅನ್ನ ಮಾಡಿದ್ದು ಸೈನಿಕರು ಹೋಗ್ತಾ ಇದ್ದಂಥ ಟ್ರೈನ್ ಹೈಜಾಕ್ ಮಾಡ್ತು. ಅದಾದ್ಮೇಲೆ ಸೈನಿಕರು ಹೋಗ್ತಾ ಇದ್ದಂಥ ಮತ್ತೊಂದು ಟ್ರೈನ್ ಮೇಲೂ ಕೂಡ ಬಾಂಬ್ ದಾಳಿಯನ್ನ ಮಾಡ್ತು. ನಿನ್ನೆ ಅಷ್ಟೇ ಒಂದು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅದನ್ನ ಬ್ಲಾಸ್ಟ್ ಮಾಡಿ ವಿಡಿಯೋವನ್ನ ಮಾಡಿಕೊಂಡು ಬಿಡುಗಡೆ ಮಾಡ್ತು. ಕ್ವೆಟ್ಟಾದಿಂದ ಸೇನೆಯನ್ನ ಓಡಿಸುವ ಕೆಲಸವನ್ನ BLA ಮಾಡಿತ್ತು. ನಿನ್ನೆ ಕ್ವೆಟ್ಟಾ ನಗರ ಈ ಕ್ಷಣಕ್ಕೆ ತೊರಿಬೇಕು ಅಂತೇಳಿ BLA ಪಾಕಿಸ್ತಾನದ ಆರ್ಮಿಗೆ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಪಾಕಿಸ್ತಾನ